ಲೇ ಬೋರಜ, ಪಂಚಾಯತಿ ತಕ್ಕೆ ಎಲ್ಲ ಜನ ಬಂದವ್ರಲ್ಲ. ಎಲೆ ಬರ್ರಿ ಗೌಡ್ರಿ ಆತ, ಎದ್ದಾಗಲೇ ಬಂದವ್ರ ಜನ. ಜನಗಳಿಗೆಲ್ಲನ ಇದಕ್ಕಿದ್ದಂಗೆ ಯಾಕಪ್ಪ ಗೌಡ್ರು ಪಂಚಾಯತಿ ಕರೆದವ್ರೆ ಮಂಗ ಆಗ್ಬಿಟ್ಟೈತಿ. ನೀವು ಯಾಕೆ ಎತ್ತ ಅಂತ ಹೇಳಿಲ್ವಂತೆ. ಹೆಂಗಸ್ರು ಗಂಡಸ್ರೆಲ್ಲನ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ಕೊಂತ ಇದಾರೆ. ಊರಾಗ ಏನಾತಪ್ಪ ಎತ್ತಾತಪ್ಪ, ಯಾಕೆ ಗೌಡ್ರು ಇದಕ್ಕಿದ್ದಂಗೆ ಪಂಚಾಯತಿ ಕರೆದವ್ರೆ ಅಂತಾನ. ಅಲ್ಲ ನಮ್ಗೂ ಹೇಳಿಲ್ಲ ಏನಿಲ್ಲ, ಯಾಕೆ ಗೌಡ್ರೆ ಪಂಚಾಯತಿ? ನೀನೇನ್ ದೊಡ್ಡ ಮನ್ಸ ನೋಡು, ನಿನಗೆಲ್ಲ ಹೇಳ್ಬಿಡ್ತಾರೆ. ಸುಮ್ಮನಿರ್ಬೇಕಣ ನೀನು ಹುಡುಗ, ನೀನ್ ಮಡಗದಂಗಿರೋ ನೀನ್ ಸುಮ್ಮನಿರ್ಬೇಕು. ಗೌಡ್ರು ನಂತ ಎಲ್ಲ ಹೇಳ್ಬಿಟ್ಟವ್ರೆ. ನಡಿ ಪಂಚಾಯತಿ ತಗ ಹೋಗ್ಬಿಟ್ಟೀಗ. ಗೌಡ್ರು ಇನ್ 5 ನಿಮಿಷದಾಗ ಬರ್ತಾರೆ. ಯಾರು ಎದ್ದೋಗಬಾರದು ಅಂತ ಗೌಡ್ರು ಕಡೆಯಿಂದ ಆದೇಶ ಐತಿ ಅಂತ ಪಂಚಾಯತಿ ತಗ ಹೋಗಿ ಹೇಳೋಗು. ವೈಟ್ ಗೆಲ್ಟರ್ ಹೋಗೋ ಜೋಗು ಹೇಳೋಗು ಪಂಚಾಯತಿ ತಗ ನೀನು. ಲೇ ಬರೋಜ, ಉಕಣಲ್ಲ ಹೋಗಲ್ಲ, ಹೇಳೋಗ ಹೋಗಿ. ಸೀನಪ್ಪ ಹೇಳ್ದಂಗೆ ತಿರ್ಗಿ ಆಮೇಲೆ ಜನ ಹತ್ತೊಬ್ರು ಇತ್ತೊಬ್ರು ಅಲ್ಟ್ ಕೇಳ್ತಾರು. ಯಾರು ಇಲ್ದಾಗೆ ಜನ ಇಲ್ದಂಗೆ ಪಂಚಾಯತಿ ಹೆಂಗ್ ಮಾಡದ್ ನಾನು? ಹೋಗಿ ಹೇಳೋಗ ಹೋಗಿ. ಲೇ ಸೀನಾ, ಇವತ್ತು ಪಂಚಾಯತಿಗೆ ನೀನು ಮಾತಾಡ್ಬೇಕಣಲಿ. ನೀನು ಮಾತಾಡ್ಬೇಕು, ನಾನು ಮಾತಾಡ್ತೀನಿ. ಎಲ್ಲನ ಸುಸೂತ್ರವಾಗಿ ನಡಿಬೇಕು. ಗೌರಿ, ನಾನಿರುವುದೇ ನಿಮಗಾಗಿ, ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಸೀನಪ್ಪ ಆಲ್ವೇಸ್ ದೇರ್ ವಿತ್ ಯು. ಗೌಡ್ರೆ, ಡೋಂಟ್ ವರಿ. ನಡೀರಿ, ನಾವು ಪಂಚಾಯತಿ ತಗ ಹೋಗೋಣ. ಲೇ ಸೀನಾ, ತಡಿಲ ಒಂದ್ರ ಒಟ್ಟು. ಯಾಕ ಗೌಡ್ರೆ, ಏನಾಯ್ತು? ಏನ್ ಸಮಾಚಾರ ನಿಲ್ಸಿದ್ದು? ನೀನು ಹಂಗೆ ಹೋಗಿಬಿಟ್ಟು ಆ ಟೀಚರ್ ಅಮ್ಮನ್ ಕರ್ಕೊಂಬರ್ಲ ಹಂಗೆ ಪಂಚಾಯತಿ ತಕ್ಕೆ. ಆಯ್ತು ಗೌಡ್ರೆ, ಬನ್ನಿ, ನಾನು ಹಂಗೆ ಮೇಡಮ್ ಅವ್ರನ್ನು ಕರ್ಕೊಂಡ್ ಬರ್ತೀನಿ. ನೀವು ನಡೀರಿ ಪಂಚಾಯತಿ ತಗ ಹೋಗೋಣ. ಲೋ ರಾಜಣ್ಣ, ಇದೇ ಆತಲ್ಲ ನಾವಿಲ್ಲಿ ಬದುಕು ಬಾಳು ಬಿಟ್ಟು ಇಲ್ಲಿ ಪಂಚಾಯತಿ ತಗ ಕಾಯಂಗಾತು. ತಗೇಲಿ, ಗೊತ್ತು ಇಲ್ವಲ್ಲ ಪಂಚಾಯತಿಗೆ. ಗೌಡ್ರು ಮಾತಿಗೆ ನಾವು ಬೆಲೆ ಕೊಟ್ಟು ಈಟೊತ್ತು ಕಾಯ್ಕೊಂಡು ನಿಂತ್ಕೊಂಡಿದೀವಪ್ಪ. ಕಾದು ಸಾಕಾಗೋತ್ ನಮ್ಗುನು. ಈ ಗೌಡ್ರು ಬರ್ಲಿಲ್ಲ, ಯಾರು ಬರ್ಲಿಲ್ಲ. ಬಾರ ಎಲೆ ಹೋಗನ್ ಸುಮ್ನ, ಇಲ್ಲಿ ಯಾವನ್ ಕಾಯ್ಕೊಂಡು ನಿಂತ್ಕೊಂತಾನೆ. ಯೋ ಪೂಜಾರಪ್ಪ, ನಿಂತ್ಕಳೆ ಕಂಡವ್ರೆ. ಮಂತಕ್ಕೋಗಿ ಏನ್ ಮಟ್ಟೆ ಇಗ್ತಿ ಅಲ್ಲಿ. ಗೂಡ್ರು ಐತೆ, ನೆಲೆಲ್ಲ ತ್ಯಾವಾಗೈತೆ, ಬದುಕು ಬಾಳು ಏನು ಇಲ್ಲ. ಏನ್ ಕಾಯ್ಕೊಂಡು ನಿಂತ್ಕೊಂಬಕ್ಕೇನು ಅಂದ್ರು ಒಟ್ಟು ನಿನಗೆ? ನಿಂತ್ಕ. ಹಂಗಾರೆ ಗೌಡ್ರು ಮಾತಿಗೆ ಬೆಲೆ ಇಲ್ವೇನಪ್ಪ? ಗೌಡ್ರು ಏನೋ ಮುಖ್ಯವಾದ ವಿಚಾರ ಮಾತಾಡಕ್ಕೆ ಪಂಚಾಯತಿ ಕರ್ಸವ್ರ ಕಾಣ್ಲ. ನೀ ನಾಳೆ ಹೊಲ್ಟ್ಬಿಟ್ಟಿಜಾ? ತಡಿ ಒಂದ್ರ ಒಟ್ಟು ಹೋಗೋಣ. ಲೋ ರಾಜಣ್ಣ, ಹಂಗಲ್ಲ ಕಳ್ಳ. ನಮ್ ಮೋಸ ಬೆದಿಗ್ ಬಂದೈತೆ, ಓರಿ ಕೊಡಿಸ್ಕೊಂಬರ್ಬೇಕು. ಏನ್ ಅರುಸ್ಕೊಂತೈತೆ ಹಂಗೇನ. ಆ ಹುಣ್ಸೆ ಗಿಡದಡೆ ಕಟ್ಟಾಕ್ ಬಂದಿದೀನಿ. ಬಿಸ್ಲಾಗ ಒಟ್ಟತ್ಗೆ ಹೋಗಿಬಿಟ್ಟು ಓರಿ ಕೊಡಿಸ್ಕೊಂಬರ್ಬೇಕು. ತಿರ್ಗ್ ತಡವಾಗಿ ಹೋದ್ರೆ ಅವ್ನು ಓರಿ ಹತ್ತಿಸ್ತಾನಲ್ಲ, ಅವ್ನ್ ಸಿಗಲ್ಲ. ಅದಕ್ಕೆ ನಾನು ಅರ್ಜೆಂಟ್ ಮಾಡ್ತಿರೋದು. ಪೂಜಾರಪ್ಪರೇ, ತಡಿರಿ ಒಂದ್ರ ಒಟ್ಟ ಅತ್ತ ನೋಡ್ಕೊಂಡೆ ಹೋಗ್ಬಿಡೋದೇನ್ ಪಂಚಾಯತಿ. ತಡಿರಿ ಒಂದ್ರ ಒಟ್ಟು, ಯಾರು ಎದ್ದೋಗ್ಬೇಡ್ರಿ. ಗೌಡ್ರು ಇನ್ 5 ನಿಮಿಷದಾಗ ಇಲ್ಲಿ ಇರ್ತಾರೆ. ಗೌಡ್ರು ಪಂಚಾಯತಿ ಕರ್ದಿರೋದು ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತ ನಿಮ್ತವ, ಅದಕ್ಕೆ ಕರ್ದೇವ್ರೆ. ತಡಿರಿ, ಯಾರು ಎದ್ದೋಗ್ಬೇಡ್ದಂತೆ. ಗೌಡ್ರು ಬರ್ತಾ ಇದಾರೆ. ಯೋ ಕರ್ಸಯ್ಯ ಗೌಡ್ರನ್ನ. ಯಾಕ ಗೌಡ್ರು ಬತ್ತಾ ತಡವಾಗಿ ಬರಕ್ ನಿಂತ್ಕೊಂಡ್ರು ಪಂಚಾಯತಿಗೆ? ಕರ್ಸ ಜೋ ರಪ್ನ. ಲೋ ಕರಿಯಜ, ಕುಕ್ಕುರ್ಸ್ಕೊಳ್ಳ ಒಂದ್ರ ಒಟ್ಟು ತಿಕ್ಕ ಮುಚ್ಕೊಂಡು. ಏನೇನು ಆಫೀಸ್ಗೆ ಹೋಗ್ಬೇಕು ನೋಡು. ಇವ್ ರಪ್ನ ಹೋಗ್ಲಿಲ್ಲ ಅಂತಂದ್ರೆ ಸಂಬಳ ಕಟ್ ಮಾಡ್ತಾರೆ ಎಂಬಂದ್ರಂಗ ಆಡ್ತಾನೆ. ಇಲ್ಲಿಂದ ಎದ್ದೋದನ ಅಂಗಡಿ ಮಂತ ಕುಕ್ಕಂಡ್ ಬೀಡಿ ಸೇರ್ತಾನೆ. ಬದುಕು ಬಾಳು ಏನಿಲ್ಲ. ಇಲ್ಲೇ ಕುಕ್ಕುರ್ಸ್ಕೊಂಬಕ್ ಏನಾಯ್ತು ನಿನ್ಗೆ? ಕುಕ್ಕಳ ಒಂದ್ರ ಒಟ್ಟು ಗೌಡ್ರು ಬರ್ತಾರೀಗ. ಏನ ಮಾಡ್ರಪ್ಪ, ನಿಮ್ ಇಷ್ಟ ಬಂದಂಗ ಮಾತಾಡ್ಕೊಳ್ರಿ. ನಿಮ್ದು ಕತ್ತಿಗಳು ಹರಿತಾವ ಇವಾಗ. ನಮ್ಮ ಒಂದ್ರ ಒಟ್ಟು ಮಂಡಾಗ್ಯಾವ ನೋಡು, ಅದಕ್ಕೆ ಹಿಂಗ್ ಮಾತಾಡ್ತೀರಾ. ಮಾತಾಡ್ರಿ. ಅಗಳ ಗೌಡ್ರು ಬಂದ್ರು ಕಳ್ಳ. ಎಲ್ಲಾರ್ಗು ನಮಸ್ಕಾರ. ತಡವಾಗಿ ಬಂದಿರೋದ್ಕೆ ಎಲ್ಲ ಗ್ರಾಮಸ್ಥರೆಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ಒಂದ್ ರೋಟ್ ತಡವಾತು, ನಿಮ್ಮನ್ನ ಕಾಯಿಸಿದ್ದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರ್ಲಿ. ಇನ್ನೊಂದ್ಸಲಿ ಎಲ್ರಿಗೂ ನಮಸ್ಕಾರ. ಗೌಡ್ರೆ, ಊರಾಗಳು ಜನವೆಲ್ಲ ಕೇಳ್ತಾ ಇದಾರೆ, ಬೋರಜ್ಜ ಪಂಚಾಯತಿ ಯಾಕಲ್ಲ ನಡೆಸ್ತಿರೋದು? ಏನ್ ಸಮಸ್ಯೆ? ಯಾಕೆ ಗೌಡ್ರು ಇದಕ್ಕಿದ್ದಾಗೆ ಪಂಚಾಯತಿ ಕರ್ಸವ್ರೆ ಅಂತಾನ. ಒಂದ್ರ ಒಟ್ಟು ಶೇರಿ ಮೇಲೆ ಕೂಕೊಂಡು ರಪ್ಪನ್ ಹೇಳ್ರಿ ಗೌಡ್ರೆ, ಯಾಕೆ ಎತ್ತ ಅಂತಾನ. ಜನ ಹಂಗೆ ತುಟಾರಿಸ್ತಾ ಇದಾರೆ. ಊರಿನ ಗ್ರಾಮಸ್ಥರೆಲ್ಲರೂ ಶಾಂತಿ ರೀತಿಯಿಂದ ವರ್ತಿಸಬೇಕು.
ಇನ್ನೇನು 2 ನಿಮಿಷ ಪಂಚಾಯಿತಿ ಶುರುವಾಕೈತಿ. ಗೌಡ್ರು ಯಾಕೆ ಪಂಚಾಯಿತಿ ಕರೆದಿರೋದು ಅಂತಲ್ಲ ಅವರೇ ಹೇಳ್ತಾರೆ. ಶಾಂತ ರೀತಿಯಿಂದ ವರ್ತಿಸಬೇಕು ಅಂತಾರ ಈ ಸೀನಪ್ಪ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದಾನೆ. ಗೌಡ್ರೆ ಶುರುವಾಯ್ತು ಪಂಚಾಯಿತಿನ. ಲೇ ಸೀನಾ ಬರ್ಲಾ, ನೀನೊಂದ್ ಚೇರ್ ಹಾಕಿ ಕುಕ ಬರ್ಲಾ ಇಲ್ಲಿ. ನೋ 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 ಗೌಡ್ರೆ, ನಿಮ್ಮ ಮುಂದೆ ಇಲ್ಲಿ ಪಂಚಾಯಿತಿನ ಚೇರ್ ಮೇಲೆ ಕೂಕೊಂಬೋದು ಸರಿ ಇಲ್ಲ. ನೀವು ತಲೆಗೆಡಿಸ್ಕೋಬೇಡ್ರಿ, ಪಂಚಾಯಿತಿ ಶುರು ಹಚ್ಕೊಳ್ರಿ. ಸಾರ್ವಜನಿಕರೆಲ್ಲ ಹೆಂಗ್ ಕುಂತವ್ರು ನಾನು ಹಂಗೆ ನೆಲದ ಮೇಲೆ ಕೂಕೊಂತೀನಿ. ಪಂಚಾಯಿತಿ ಶುರು ಹಚ್ಕೊಳ್ರಿ ಗೌಡ್ರಿ. ಏಯ್ ಬಾರ್ಲಾ ಇಲ್ಲಿ ಕುಕ್ಕುರ್ಸ್ಕ ಮ್ಯಾಲ ಸುಮ್ನತ್ತ. ಓಹೋ ಇವತ್ತು ನಿನ್ಗಲ್ಲ ಕಳ್ಳ ಬೆಲೆ ಕೊಡ್ತಿರೋದು, ನಿನ್ ತಲೆಗಿರೋ ಬುದ್ಧಿಗೆ, ನೀನ್ ಮಾತಾಡೋ ವಾದಕ್ಕೆ ನಾನು ಬೆಲೆ ಕೊಡ್ತೀನಿ. ಬಾರ್ಲಾ ಇಲ್ಲೊಂದ್ ಚೇರ್ ಹಾಕ್ಯಂಗ್ ಕೂಕ ಸುಮ್ನ. ನಾನ್ ಹೇಳ್ತಾ ಇದ್ದೀನಿ ಬಾರ್ಲಾ ಕುಕ್ಕುರ್ಸ್ಕ. ಆಯ್ತು ಗೌಡ್ರಿ, ನೀವ್ ಹೇಳಿದ ಮೇಲೆ ನಾನು ಆ ಮಾತು ತೆಗೆದಾಕಲ್ಲ. ನಿಮ್ಮ ಇಚ್ಛೆಯಂತೆ ನಡೆಯಲಿ ಗ್ರಾಮ ಸಭೆ. ಬತ್ತಿ ನಿಲ್ಸ್ರಿ ಒಂದು ಓಟು. ಲೇ ಸೀನಾ ಶುರು ಹಚ್ಕೊಳ್ಳ ಪಂಚಾಯ್ತಿನ. ನಾವು ಪಂಚಾಯ್ತಿ ಯಾಕೆ ಕರೆದಿದೀವಿ ಅತ್ತ ಅಂತಾನ ಹೇಳ ಜನರಿಗೆ. ನನ್ನೆಲ್ಲ ನೆಚ್ಚಿನ ಪ್ರೀತಿಯ ಗ್ರಾಮಸ್ಥರೇ, ಮಹಿಳೆಯರೇ, ಮಹನೀಯರೇ ಹಾಗೂ ನೆರೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವತ್ತು ನಮ್ಮ ಗೌಡ್ರು ಆದಂತಹ ಶಿವಲಿಂಗೇಗೌಡರು ತಮ್ಮನ್ನೆಲ್ಲ ಉದ್ದೇಶಿಸಿ ಏಕಾಏಕಿ ಒಂದು ಪಂಚಾಯಿತಿ ಕರೆದವ್ರಿ. ನಿಮಗೆಲ್ಲ ಅನ್ಸಿರಬಹುದು, ಗೌಡ್ರ ಯಾಕಪ್ಪ ಏಕಾಏಕಿ ಪಂಚಾಯಿತಿ ಕರೆದು ಬಿಟ್ಟೇವ್ರಿ, ಊರಾಗ ಯಾರ ಏನಾರ ಸಮಸ್ಯೆ ಮಾಡ್ಕೊಂಡೇವ್ರ, ಏನಾದ್ರೂ ತೊಂದರೆ ತಾಪತ್ರಯ ಆಗಿದಾವ ಅಂತ ನಿಮ್ಗನ್ಸ್ಬಹುದು. ಆದ್ರೆ ಯಾವುದೇ ತೊಂದರೆ ತಾಪತ್ರಯ ಇಲ್ಲ. ಪಂಚಾಯಿತಿ ಕರೆದಿರೋ ಮೂಲ ಉದ್ದೇಶ ಏನು ಅಂತಂದ್ರೆ ನಿಮಗೆಲ್ಲರಿಗೂ ಒಂದು ಹೊಸ ಸುದ್ದಿ ಕೊಡ್ತಕ್ಕಂತ ವಿಚಾರಕ್ಕೂ ಪಂಚಾಯಿತಿ ಕರೆದಿರೋದು. ಅಪ್ಪಯ್ಯ ಯಾತು ಕರ್ದೇವ್ರಿ ಹೇಳಾರ ಅಪ್ನ. ಭಾಷಣ ಬಿಗಿದಂಗ್ ಬಿಗಿತಾನೆ. ಈ ರಾಜಕೀಯದವ್ರು ಮಾತಾಡಲ್ವೇ ಆಗ ಹಂಗೆ ಯಾಕೆ ನ್ಯಾಯ ಬಗಳದೇನು? ಓ, ನಮ್ಮ ತಾಯಿಯವರಾದ ಪುಟ್ಟರಂಗಮ್ಮನವರ ಪಿತ್ತ ನೆತ್ತಿಗೇರಿದಂತೆ ವಶವಾಗುತ್ತಿದೆಯಲ್ಲ. ಯಮೋ ಹೇಳ್ತೀನಿ ತಡೆಯಮ್ಮ ಅಂದ್ರ ತೊಟ್ಕಳಮ್ಮ ಅಂದ್ರ ಒಟ್ಟು. ಲೇ ಸೀನಾ ಹೇಳಾರಪ್ನ ಹೇಳಲ್ಲ ಯಾಕೆ ಅಂತಾನ. ಅಯ್ಯ ನಿನ್ನ ಜನಗಳ್ನ ಕಾಯಿಸ್ಬಾರ್ದು ಕಳ್ಳ ಯೋಟನ. ಹಾ ಹೇಳ್ತೀನಿ ಕೇಳ್ರಪ್ಪ. ನೋಡಿ, ನಮ್ಮ ಊರಿಗೆ ವಿಶೇಷವಾಗಿ ಇಂಗ್ಲಿಷ್ ಟೀಚರ್ ಒಬ್ರು ಬಂದವ್ರಿ. ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿರೋದ್ರಿಂದ ಅವರನ್ನ ಇಡೀ ಗ್ರಾಮಕ್ಕೆ ಪರಿಚಯ ಮಾಡಿಕೊಡ್ಬೇಕು ಎಂಬುದು ನಮ್ಮ ಗೌಡ್ರಾದಂತಹ ಶಿವಲಿಂಗೇಗೌಡರ ಒಂದು ಅಭಿಪ್ರಾಯ, ಅಭಿರುಚಿ. ಅದರಿಂದಾಗಿ ಆ ಇಂಗ್ಲಿಷ್ ಟೀಚರ್ ಆದಂತಹ ಪಂಕಜಮ್ಮನವ್ರನ್ನ ಇಲ್ಲಿಗೆ ಕರೆಸಿ ಎಲ್ಲ ಗ್ರಾಮಸ್ಥರಿಗೂ ಪರಿಚಯ ಮಾಡಿಕೊಡ್ಬೇಕು. ಇಬ್ರು ಉಭಯ ಕುಶಲೋಪರಿ ಮಾತಾಡಬೇಕು. ನಿಮ್ಮ ಮಕ್ಕಳು ಶಾಲೆಯಲ್ಲಿ ಓದಬೇಕಾದ್ರೆ ಆ ಮೇಡಮ್ ಅವರು ಮುಖ್ಯವಾದಂತಹ ಪಾತ್ರ ವಹಿಸ್ತಾರೆ. ಅದರಿಂದ ನಾನು ಗೌಡ್ರು ಈ ಯೋಚನೆ ಮಾಡೀವಿ. ಗೌಡ್ರೆ ನಮ್ಮೂರ ಪಾಠ ಮಾಡಕ್ ಬಂದಿರೋ ಮೇಡಮ್ ಅವ್ರನ್ನ ನಮ್ಮೂರಿಗೆಲ್ಲ ಪರಿಚಯ ಮಾಡ್ಕೊಡ್ಬೇಕು ನಾವು ಅಂತಕ್ಕಂಥದನ್ನ ನಾನು ಗೌಡ್ರಿಗೆ ಹೇಳ್ದೆ. ಗೌಡ್ರಿದ್ದರು ಶಬಾಸ್ ಕಳ್ಳಸಿನ ಶಬಾಸ್, ನೀ ಹೇಳಿದ್ದು ಸರಿಯಾಗೈತೆ, ಕರೆಸ್ಲಾ ಒಂದು ಪಂಚಾಯಿತಿನ ಅಂದಾಗಲೇ ಈ ಪಂಚಾಯಿತಿಯ ರೂಪುರೇಷೆ ಆಗಿದ್ದು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂಕಜ ಮೇಡಮ್ ಅವರು ಹಾಗೂ ನಮ್ಮ ಊರಿನ ಇಂಗ್ಲಿಷ್ ಟೀಚರು ಈ ಒಂದು ಸಭೆಗೆ, ಈ ಒಂದು ಪಂಚಾಯಿತಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಸ್ವಾಗತ ಕೋರೋಣ. ಗೌಡ್ರೆ, ಈಗ ಮೇಡಮ್ ಅವ್ರನ್ನು ಕರೆಸ್ಬೇಕಲ್ಲ ಪಂಚಾಯಿತಿದಾಗಿ. ಗೌಡ್ರೆ, ಮೇಡಮ್ ಅವ್ರನ್ನು ಕರೆಯಲ್ಲ. ಕರಿಯೋ ಮೇಡಮ್ ಅವ್ರನ್ನ. ಮೇಡಮ್ ಅವರು
ಎಕ್ಸ್ಕ್ಯೂಸ್ ಮೀ ಮೇಡಮ್ ಅವರೇ, ಆಲ್ ವಿಲೇಜ್ ಪೀಪಲ್ ಆರ್ ವೇಟಿಂಗ್ ಫಾರ್ ಯು. ಪ್ಲೀಸ್ ಕಮ್ ಮೇಡಮ್. ಮಿಸ್ ಪಂಕಜ, please welcome on the panchayati. Gauru and all our village peoples are waiting for you, madam. Please come quickly. Wow, thank you so much, Sinappa. Thank you. All village peoples, thank you so much. Gaure, thank you. Thank you so much, Gaure. Mani. ಇವಳು ಯಾರ ಇವಳು ಸೀನಾಲಿ? ಇವಳನ್ನ ಮೇಡಮ್ ಅವರು ಅಂತ ಕರ್ಕೊಂಬಂದವ್ರೆ. ಇಲ್ಲಿ ಅವಳು ಮಾತಾಡೋದು ನೋಡ, ಹಂಗೇನ ತಿಣಿಕೇಳಿ ಮಾತಾಡ್ತಾಳೆ. ಹಿಂಗ ಮಾತಾಡೋಳು ಇನ್ಯಾವ ಸೀಮೆ ಪಾಠ ಮಾಡ್ಯಾಳ ಅಮ್ಮ ಹುಡುಗರಿಗೆ? ಊರಗಳು ಗಂಡಸ್ರಲ್ಲ ಇವಳಿಂದ ಇರಂಗ್ ಕಾಮ್ತಾರಮ್ಮ. ಈ ಅಮ್ಮ ಹಂಗ್ ಮಾತಾಡ್ತಾಳೆ, ಕಣ್ಣುಡ್ಕ ಗಿನ್ನುಡ್ಕ ಹಾಕೊಂಡು ರಾಮ ರಾಮ ರಾಮ. ಆ ಅಮ್ಮಣ್ಣಿರೋದು ನೋಡಿ ಹೆಂಗ್ ಕಾಮ್ತಾಳ, ಹಂಗೇನ ಮದ್ವೆ ಆಗೈತೆ ಇಲ್ವ ಅಮ್ಮ? ನೋ ಲೋ ಲೋ ಲೋ, ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬೋಕೋಬೇಡಿ ನಮ್ಮ ಮೇಡಮ್ ಅವ್ರನ್ನ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಎನಿವನ್. ಯಾಕಂದ್ರೆ ನಮ್ಮ ಪಂಕಜ ಮಿಸ್ ಮಾತಾಡೋ ಸ್ಟೈಲೇ ಹಂಗೆ. ಒಂಥರ ಸ್ಮಾರ್ಟ್ ಆಗಿ, ಒಂಥರ ಮೆಲೋಡಿ ಆಗಿ, ಒಂಥರ ಮಾತಾಡ್ತಾರ ಅವರು. ಪಾಪ ಅವರು ಮಾತಾಡೋದೇ ಹೆಂಗೆ, ಏನ್ ಮಾಡಕ್ಕಾಗೈತೆ? ಆದ್ರೆ ಅವರು ಅದ್ಭುತವಾದಂತಹ ಶಿಕ್ಷಕಿಯರು. ಒಳ್ಳೆ ಪಾಠ ಮಾಡ್ತಾರೆ ಅಂತಕ್ಕಂತಹದ್ದು ಅವ್ರ ಬಗ್ಗೆ ಗೊತ್ತಿರೋ ಮಾಹಿತಿ. ಇದೇನಪ್ಪ ಸೀನಪ್ಪ ಮೇಡಮ್ ಅವ್ರ ಬಗ್ಗೆ ಹಿಂಗ್ ಮಾತಾಡ್ತೀನಿ ಅಂತಲ್ಲ, ನೀವ್ಯಾರು ಅಪಾರ್ಥ ಮಾಡ್ಕೊಂಬಕ್ ಹೋಗ್ಬೇಡ್ರಿ. ನಾವು ಅವ್ರದೆಲ್ಲ ಪೂರ್ವಾಪರವನ್ನು ವಿಚಾರಿಸಿ ಆಮೇಲೆ ಈ ಪಂಚಾಯತಿ ಕರೆದಿರೋದು. ಪಂಕಜ ಮೇಡಮ್ ಅವರು ಇವತ್ತು ನಮ್ಮ ಊರಿಗೆ ಬಂದಿರ್ತಕ್ಕಂತಹದ್ದು ನಮ್ಮ ನಿಮ್ಮೆಲ್ಲರ ಅದೃಷ್ಟ ಅಂತ ಕರಿಬಹುದು. ಹೇಳ್ರಿ, ಎಲ್ಲರೂ ಮೇಡಮ್ ಅವರಿಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾವೆ ಅಂದ್ರೆ ಅದಕ್ಕೆ ಈ ಇಂತಹ ಶಿಕ್ಷಕರೇ ಕಾರಣ. ನಮ್ಮ ಮಕ್ಕಳು ಚೆಂದಾಗಿ ಓದಬೇಕು, ಮುಂದೆ ಒಳ್ಳೆ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ರೆ ಶಿಕ್ಷಕರೇ ಮಾರ್ಗದರ್ಶಕರಾಗಬೇಕು. ಅದರಿಂದ ಎಲ್ಲ ಮಹಿಳೆಯರು, ಮಹನೀಯರು ಹಾಗೂ ನನ್ನ ನೆಚ್ಚಿನ ಗ್ರಾಮಸ್ಥರೇ, ನಿಮ್ಮಲ್ಲಿ ಈ ಸೀನಪ್ಪ ಕೈ ಮುಗಿದು ಬೇಡ್ಕೊಂಬದೇನಂದ್ರೆ ಕೇಳಿಸ್ಕೊಳ್ರಿ, ಹೇಳ್ತೀನಿ. ಪಂಕಜ ಮೇಡಮ್ ಅವ್ರ ಮಾತು ನಿಮಗೆ ಒಂಥರ ವ್ಯಂಗ್ಯವಾಗಿ ತಮಾಷೆಯಾಗಿ ಕೇಳಿಸಬಹುದು, ಆದ್ರೆ ಅವರ ಮನಸ್ಸಿನಲ್ಲಿ ಯಾವುದೇ ದುರಾಲೋಚನೆಗಳಿಲ್ಲ. ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು, ಅವ್ರನ್ನ ಉತ್ತುಂಗ ಮಟ್ಟಕ್ಕೂ ಬೆಳೆಸಬೇಕು ಅಂತಕ್ಕಂತಹದ್ದು ನಮ್ಮ ಪಂಕಜ ಮಿಸ್ ಮನಸ್ಸಿನಾಗ ಐತೆ ಅಂತ ಹೇಳಿ ಅವ್ರಿಗೆ ನಾವೆಲ್ಲ ಸಹಕಾರ ಕೊಡೋಣ. ನಮ್ಮ ಗ್ರಾಮವನ್ನ, ನಮ್ಮ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳನ್ನ ಉತ್ತುಂಗಕ್ಕೆ ಕರ್ಕೊಂಡೋಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ನಾನು ಹೇಳಿದ್ದ. ಈಗ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಉದ್ದೇಶಿಸಿ ನಮ್ಮ ಪಂಕಜ ಮೇಡಮ್ ಅವ್ರ ನಾಲ್ಕು ಮಾತಾಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸೀನಪ್ಪ, ಥ್ಯಾಂಕ್ ಯು. ನಮ್ಮ ಬಗ್ಗೆ ಇಷ್ಟೊಂದು ರೆಸ್ಪೆಕ್ಟ್ಫುಲಿ ಮಾತಾಡಿದಿರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಬಹಳ ಹ್ಯಾಪಿ ಆಗ್ತಾ ಇದೆ, ಫುಲ್ಲಿ ಹ್ಯಾಪಿ ಆಗ್ತಾ ಇದೆ ನನಗೆ. ಯಾಕಂದ್ರೆ ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಕೂಡ ಅವರು ಇದೇ ಥರ ನಿಮ್ಮ ವಯಸ್ಸಿನರೇ ಇದ್ದಾರೆ. ಸೊ ನನಗೆ ಐ ಆಮ್ ರಿಯಲಿ ಹ್ಯಾಪಿ ಟು ಸರ್ವ್ ದ ಪೀಪಲ್. ಅದರಲ್ಲೂ ವಿಲೇಜಲ್ಲಿರ್ತಕ್ಕಂತಹ ಮಕ್ಕಳಿಗೆ ನಾನು ಪಾಠ ಮಾಡಬೇಕು, ಅವ್ರಿಗೆ ನಾನು ಟೀಚ್ ಮಾಡಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಆ ದೇವರು ನನಗೆ ಅಂಥದ್ದೊಂದು ಚಾನ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ನಾನು ಅದನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಪಾಠ ಹೇಳ್ಕೊಂಡು ಕೊಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಿದೆ. ಪ್ಲೀಸ್, ಐ ಆಮ್ ರಿಯಲಿ ರಿಕ್ವೆಸ್ಟಿಂಗ್ ಯು, ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್. ಮಕ್ಕಳ ನಾವೆಲ್ಲರೂ ಸೇರಿಕೊಂಡು ಚೆನ್ನಾಗಿ ಓದಿಸೋಣ, ಆಯ್ತಾ? ನನ್ನ ಹೆಸರು ಪಂಕಜ ಅಂತ.
ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೇನೆ. ಸೊ ಇಲ್ಲೇ ಗೌಡ್ರ ಮನೆಯಲ್ಲೇ ನಾನು ರೆಂಟ್ಗಿದ್ದೀನಿ, ಅಂದರೆ ಬಾಡಿಗೆ ಮನೆಯಲ್ಲಿದ್ದೀನಿ. ನಾನು ಇಲ್ಲೇ ಇರ್ತೀನಿ. ನೈಟು, ಡೇ, ಸಂಡೇ, ಸಾಟರ್ಡೆ ಎಲ್ಲ ದಿನನೂ ಇಲ್ಲೇ ಇರ್ತೀನಿ. ಎಲ್ಲ ಮಕ್ಕಳು ಮನೆಗೆ ಹೋಗ್ತೇನೆ, ಅಲ್ಲೇ ಅವ್ರ ಜೊತೆಲಿ ಕೂರ್ತೇನೆ, ಪಾಠ ಕಲಿಸ್ತೇನೆ, ತಂದೆ ತಾಯಿ ಜೊತೆ ಮಾತಾಡ್ತೇನೆ. ಅದರಿಂದಾಗಿ ನನ್ನ ಭಾಷೆ ಇರೋದೇ ಹೀಗೆ. ಪ್ಲೀಸ್ ನನ್ನ ಲ್ಯಾಂಗ್ವೇಜ್ ನೋಡಿ ನೀವು ಅಪಾರ್ಥ ಮಾಡ್ಕೋಬೇಡಿಪ್ಪ ಪ್ಲೀಸ್. ನಾನು ಮಾತಾಡೋದೇ ಹೀಗೆ. ನಾನು ಸ್ವಲ್ಪ ಹೋಗ್ತಾ 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 ನಿಮ್ಮ ಥರನೇ ಮಾತಾಡಕ್ಕೆ ಟ್ರೈ ಮಾಡ್ತೇನೆ. ಪ್ಲೀಸ್ ಮೈ ಡಿಯರ್ ವಿಲೇಜ್ ಪೀಪಲ್ಸ್, ಮೈ ಡಿಯರ್ ಮದರ್ಸ್ ಅಂಡ್ ಫಾದರ್ಸ್ ಅಂಡ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅಂಕಲ್ಸ್ ಅಂಡ್ ಆಂಟೀಸ್, ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಮೇಡಮ್ ಅವರೇ, ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಹೇಳ್ರಿ ನಿಮ್ಗೆ. ನೆನ್ನೆ ದಿನ ನಾನು ನಿಮ್ಮನ್ನ ನೋಡ್ತಲೇನ, ಇದ್ಯಾವ ಸೀಮೆ ಹೆಂಗ್ಸಮ್ಮ ಇದು, ನಮ್ಮೂರಿಗೆ ಬಂದ್ಬಿಟ್ಟೈತೆ ಸಿಡೆ ಬಿದ್ದು, ಇದು ಹುಡುಗರಿಗೆ ಪಾಠ ಮಾಡ್ತೈತೆ, ತಗಿ ನೀನು ಅನ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಮಾತು, ನಿಮ್ಮ ಹಾವ ಭಾವ, ನಿಮ್ಮ ಹೊಂದಾವಣಿಕೆ ನೋಡಿಬಿಟ್ಟು ನನಗೆ ಬಹಳ ಸಂತೋಷ ಆಯ್ತು. ಮೇಡಮ್ ಅವರೇ, ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ ಹೇಳ್ರಿ. ನಾವು ನಮ್ಮ ಮಗಳು ತರ ನೋಡ್ಕೊಂತೀವಿ ನಿಮ್ಮನ್ನು. ನೀವು ಅಷ್ಟೇನ ಅಪ್ಪಯ್ಯ ಅಮ್ಮಯ್ಯ ಅಂದ್ಕೊಂಡು ನಮ್ಮೂರಾಗೆ ಇದ್ದು ನಮ್ಮ ಊರ್ ಹುಡುಗರಿಗೆಲ್ಲ ಚಂದಾಗ ಪಾಠ ಹೇಳ್ಕೊಂಡ್ ಕೊಡ್ರಿ. ಹೆಂಗ ನಿಮ್ಗೆ ಏನ್ ಬೇಕು ಆಗು ಹೋಗು ಕಷ್ಟ ಸುಖದಾಗು ನಾವೇ ಇರ್ತೀವಿ ಮೇಡಮ್ ಅವರೇ. ನೀವು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಪುಟ್ರಂಗಜಿ, ಐ ವಿಲ್ ಶೋ. ನಾ ಕೂಡ ಮಕ್ಳಿಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ತೇನೆ. ನನಗೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡೋದೇ ನನ್ನ ಪ್ಯಾಷನ್ನು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ. ಮಗಳು ಅಂತ ಕರೆದ್ರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಪುಟ್ರಂಗಜಿ, ಥ್ಯಾಂಕ್ ಯು. ಗೌಡ್ರಿ, ಪಂಚಾಯಿತಿ ಕರೆದು ನೀವೊಂದೆರಡು ಮಾತಾಡ್ಲೇಬೇಕು. ಈಗ ಪಂಕಜ ಮೇಡಮ್ ಅವರು ಬಂದೇವ್ರೆ, ಊರರೆಲ್ಲ ಇದಾರೆ. ನಮ್ಮ ಸರ್ಕಾರಿ ಶಾಲೆಗೆ ಇಂಥ ಅದ್ಭುತವಾದಂತ ಶಿಕ್ಷಕಿ ಒಬ್ರು ಬಂದವ್ರೆ. ಇವ್ರನ್ನ ಕುರಿತು ಹಾಗೂ ಗ್ರಾಮಸ್ಥರನ್ನೆಲ್ಲ ಕುರಿತು ನಿಮ್ಮೊಂದೆರಡು ಮಾತಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ ಗೌಡ್ರಿ. ಕಣ್ಲ ಸೀನಾ, ಮಾತಾಡ್ತೀನಿ. ನೀವೇ ಎಲ್ಲ ಮಾತಾಡಿದ್ದೀರಾ, ಆದ್ರೂ ನಾನು ಒಂದೆರಡು ಮಾತಾಡ್ತೀನಿ ಕಣ್ಲ. ನೋಡ್ರಮ್ಮ, ಈಗ ಇವತ್ತು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಪ್ರಪಂಚ, ವಿದ್ಯಾವಂತರು ಬುದ್ಧಿವಂತರು ಇಲ್ಲ ಅಂತಂದ್ರೆ ನಮ್ಮನ್ನೆಲ್ಲನ ಮೂಲೆ ಗುಂಪು ಮಾಡ್ಬಿಡ್ತಾರ ಜನ. ನಾವು ಏನೋ ತಕ್ಕ ಮಟ್ಟಿಗೆ ಈಟ ಓಟ ಓದ್ಕೊಂಡಿದೀವಿ, ನಮ್ಗೆ ಓದ್ಕೊಂಬಕ್ಕೂ ಸಾಧ್ಯವಾಗ್ಲಿಲ್ಲ. ಅವಾಗ ನಮ್ಮ ಅಪ್ಪಯ್ಯ ಅಮ್ಮಯ್ಯ ಕೂಲಿ ನಾಲಿ ಮಾಡೋರು, ರೈತರು ಓದ್ಸಕ್ ಆಗ್ಲಿಲ್ಲ. ನಮ್ಮ ಮನೆ ಬರ ಮುಗ್ದೋತು ಅಂತ ತಿಳ್ಕೊಂಬಿಡ್ರಿ. ಇನ್ ಮೇಲೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮೊಮ್ಮಕ್ಕಳು ಓದೋದ್ ಬರೆಯೋದನ್ನ ಕಲ್ಸ್ಬೇಕು ಚಂದಾಕಿ. ಅದಕ್ಕೆ ಸರ್ಕಾರಿ ಶಾಲೆಗಳಿಗೆ, ಗೌರ್ಮೆಂಟ್ ಸ್ಕೂಲ್ಗಳಿಗೂ ಒಳ್ಳೊಳ್ಳೆ ಟೀಚರ್ಗಳ ಇದ್ದಾರೆ, ಶಿಕ್ಷಕರ ಇದ್ದಾರೆ, ಶಿಕ್ಷಕಿಯರ ಇದ್ದಾರೆ. ಅದಕ್ಕೆ ಸಾಕ್ಷಿ ನಮ್ಮೂರಿಗೆ ಬಂದಿರೋ ಈ ಪಂಕಜ ಮೇಡಮ್ ಅವರು. ಈ ಪಂಕಜ ಮೇಡಮ್ ಅವರು ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು ಇಲ್ಲೆಲ್ಲನ ಚಂದಕ್ಕೆ ಪಾಠ ಮಾಡಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಹೆಸರು ತಕೊಂಡ್ ಬಂದೇವ್ರಿ. ಅಂತರು ನಮ್ಮೂರಿಗೆ ಬಂದಿರೋದು ನಮಗೂ ನಿಮ್ಗೆಲ್ಲನ ಖುಷಿ ವಿಚಾರನೇನ. ಅದಕ್ಕೆ ಅವ್ರಿಗೆ ನಾವು ಯಾವುದು ತೊಂದರೆ ತಾಪತ್ರಯ ಕೊಡ್ದಂಗೆ ಚಂದಕ್ನ ನೋಡ್ಕೋಬೇಕು ಅವ್ರನ್ನ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಅವರು ನಾಳೆ ದಿನ ದಾರಿ ದೀಪವಾಗ್ತಾರೆ ಅಂಬೋದು ನಂಬಿಕೆ. ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಸರ್ಕಾರಿ ಶಾಲೆಗೆ ಓದೋ ಮಕ್ಕಳು ಅಂತ ಚಂದಕ್ಕೆ ಓದ್ಬೇಕು ಎಂಬುದು ನಮ್ಮ ಉದ್ದೇಶ. ಅದರಿಂದ ಇವತ್ತು ಪಂಚಾಯಿತಿ ಕರೆದಿರೋದು ಅದಕ್ಕೆನ, ಮುಖಾಮುಖಿ ಭೇಟಿ ಆಗಬೇಕು. ಪೋಷಕರು ಶಿಕ್ಷಕರ ಮುಖಾಮುಖಿ ಭೇಟಿ ಆದಾಗ ಮಕ್ಕಳಿಗೂ ಧೈರ್ಯವಾಗಿ ಶಾಲೆ ಕಳಿಸ್ಬೋದು ಎಂಬುದು ನಮ್ಮ ಒಂದು ಇದು. ಅದಕ್ಕೆ ಈ ಪಂಕಜ ಮೇಡಮ್ ಅವರು ಮಾತು ಅಂತಾರನ ಯಾಸೆ ಅವ್ರದ್ದು ಎಳ್ದಾಡ್ತಾರೆ ಜಾಸ್ತಿನ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಹೋಗ್ತಾ 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 ಅವರು ಸರ್ದುಕೊಂಡು ಹೋಗ್ತಾರೆ. ನಾವ್ ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ಕೊಂಡು ಹೋಗ್ತಾರೆ ನಾಳೆ ದಿನ. ಅಲ್ಲಿವರೆಗೂ ನಾವು ಅವ್ರಿಗೆ ನಮ್ಮ ಭಾಷೆನ ಹೇಳ್ಕೊಂಡ್ ಕೊಡ್ಬೇಕು. ಅವರು ಪಾಪ ಚಂದಕ್ಕೆ ಮಾತಾಡ್ತಾರೆ, ಸ್ವಲ್ಪ ಎಳೆದು ಮಾತಾಡ್ತಾರೆ ಅಷ್ಟೇನ. ಇದೇ ಉದ್ದೇಶಕ್ಕೆ ಪಂಚಾಯತಿ ಕರೆದಿದ್ದು. ಮಕ್ಕಳನ್ನ ಧೈರ್ಯವಾಗಿ ಶಾಲೆಗೆ ಕಳಿಸಿ, ಸರ್ಕಾರಿ ಶಾಲೆಗೆ ಕಳಿಸಿ, ಚಂದಕ್ಕೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಪುಸ್ತಕಗಳನ್ನು ಕೊಡ್ತಾರೆ. ಒಳ್ಳೊಳ್ಳೆ ಓದಿರೋ ಮೇಷ್ಟ್ರು ಮೇಡಮ್ಗಳು ಇದ್ದಾರೆ. ಅದಕ್ಕೆ ಸರ್ಕಾರಿ ಶಾಲೆಗಳು ಓದ್ಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಅದಕ್ಕೆಲ್ಲ ನಾವು ಕೈ ಜೋಡಿಸ್ಬೇಕು ಅಷ್ಟೇನ.
ಈಗ ಪಂಕಜ ಮೇಡಮ್ ಅವರು ನಾಳೆಯಿಂದ ಸ್ಕೂಲಿಗೆ ಹೋಗ್ತಾರೆ, ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಅವ್ರಿಗೆಲ್ಲರಿಗೂ ಹೊಂದಾವಣಿಕೆ ಮಾಡ್ಕೊಂಡು ಅವ್ರ ಜೊತೆಗೆ ನಾವಿರೋಣ ಅಂತನ ಹೇಳಕ್ಕೆ ನಾನು ಈ ಪಂಚಾಯತಿ ಕರ್ಸಿದ್ದು. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ. ಶಿವಲಿಂಗೇಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ನಾನು ಸೋ ಮೆನಿ ಸ್ಕೂಲ್ಸ್ ಅಂಡ್ ಸೋ ಮೆನಿ ವಿಲೇಜಸ್ ಅಲ್ಲಿ ನಾನು ಕೂಡ ಪಾಠ ಮಾಡಿದ್ದೇನೆ. ಆದ್ರೆ ಈ ರೀತಿ ವಾವ್, ವಾಟ್ ಎ ಫ್ಯಾಂಟಾಸ್ಟಿಕ್ ಎನ್ವೈರನ್ಮೆಂಟ್ ಇಯರ್. ಎಂತ ಚೆನ್ನಾಗಿದೆ ಇಲ್ಲಿ ಎನ್ವೈರನ್ಮೆಂಟ್ ಅಂತಂದ್ರೆ ವೆರಿ ಹ್ಯಾಪಿ. ಬಂದು ಫಸ್ಟ್ ಡೇನೆ ಈ ತರ ವಿಲೇಜಸ್ನೆಲ್ಲ ಒಂದ್ ಕಡೆ ಮೀಟಿಂಗ್ ಮಾಡಿಸಿ, ನನ್ನ ಇಂಟ್ರೊಡ್ಯೂಸ್ ಮಾಡಿಸಿ ನೀವು ಮಾತಾಡ್ತಾ ಇದ್ದೀರಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ಥ್ಯಾಂಕ್ ಯು. ನಾನು ಈ ಊರ್ನ ನನ್ನ ಪ್ರಾಣ ಇರೋವರೆಗೂ ಮರೆಯಲ್ಲ. ನೀವಿರ್ಬೋದು, ಸೀನಪ್ಪ ಇರ್ಬೋದು, ಪುಟ್ರಂಗಜ್ಜಿ ಇರ್ಬೋದು, ಬೋರಜ್ಜ ಇರ್ಬೋದು, ಆಲ್ ಆರ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ, ಥ್ಯಾಂಕ್ ಯು ಸೀನಪ್ಪ. ಇರ್ಲಿ ಮೇಡಮ್ ರೀ, ನಾವ್ ಯಾವತ್ತೂ ಒಳ್ಳೆರಿ. ಕನ್ನಡದಾಗ ಒಂದೈತಿ ನೋಡಿ, ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ವಿಪರೀತನ್ ಮಾಧವ ನೀತನ್ ಪೆರನಲ್ಲ ಅಂತ ಒಂದೈತಿ. ನಾವು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಏಟಿಗೆ ಎದುರು ರೇಟು ನಮ್ದು. ಕನ್ನಡಿಗರೇ ಹಂಗೆ, ಕನ್ನಡಿಗರು ಯಾವತ್ತೂ ಸುಮ್ನೆ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗಲ್ಲ, ಆದ್ರೆ ಎದುರಿಗೆ ಬಂದವ್ರನ್ನ ಉಳಿಸಲ್ಲ ಅಂತರು ಕನ್ನಡಿಗರು ನಾವು. ಒಳ್ಳೆದಾಗಲಿ ಮೇಡಮ್ ರೇ, ಆಲ್ ದ ಬೆಸ್ಟ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಎಲ್ಲಾರ್ಗು ಒಳ್ಳೆದಾಗಪ್ಪ. ಪಂಚಾಯತಿ ಮುಗೀತು, ನಡೀರಿ ನಿಮ್ ಕೆಲ್ಸಕ್ಕೆ. ಎಲ್ಲಾರ್ಗು ಬಂದಿದ್ದಕ್ಕೆ ಗೌಡ್ರು ಕಡೆಯಿಂದ ನಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆದಾಗಲಿ.